ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಅಮಿತ್ ಶಾ ಯಾರೂ ಊಹಿಸದಂತಹ ಒಂದು ನಿರ್ಧಾರವನ್ನು ತಗೊಳ್ಳುವಂಥ ದಟ್ಟ ಸಾಧ್ಯತೆ ಇದೆ. ಪಕ್ಷದ ಹಿತಕ್ಕಾಗಿ ಇದು ಅನಿವಾರ್ಯವಾಗಿಬಿಡ್ತಾ. RSSನ ಒತ್ತಾಯ ಒತ್ತಡವನ್ನು ಮೀರಿ ಮೋದಿ ಅಚ್ಚರಿಯ ಹೆಜ್ಜೆಯೊಂದನ್ನು ಇರಿಸಲಿದ್ದಾರೆ. ಸದ್ಯ ಎಲೆಕ್ಷನ್ ರಿಸಲ್ಟ್ ಬಿಜೆಪಿಗೆ ಬಲ ಕೊಟ್ಟಿದೆ. ಬೈ ಎಲೆಕ್ಷನ್ 48 ಕ್ಷೇತ್ರಗಳಲ್ಲಿತ್ತು ವಿವಿಧ ರಾಜ್ಯಗಳಲ್ಲಿ. ಅದರಲ್ಲೂ ಕೂಡ ಬಿಜೆಪಿಗೆ ಒಳ್ಳೆ ಬಲ ಬಂದಿದೆ. ಯುಪಿಯಲ್ಲಿ, ಸ್ಪೆಷಲಿ ಯುಪಿಯಲ್ಲಿ ಲೋಕಸಭೆಯ ಪೆಟ್ಟಿನ ಬಳಿಕ ಮತ್ತೆ ಎದ್ದು ನಿಂತಿರೋದು. ಮಹಾರಾಷ್ಟ್ರದ ಭರ್ಜರಿ ಗೆಲುವು, ಜಾರ್ಖಂಡಲ್ಲಿ ಹೊಡೆತ ಬಿದ್ದಿದೆ. ಉಳಿದಂತೆ ಬಿಜೆಪಿ ಏನು ಈ ರಿಸಲ್ಟ್ ಬೆನ್ನಲ್ಲೇ ಮತ್ತೆ ಆತ್ಮವಿಶ್ವಾಸವನ್ನು ಪಡೆದುಕೊಂಡಿದೆ. ಅದರ ಬೆನ್ನಲ್ಲೇ ಮೋದಿ ಅಮಿತ್ ಶಾ ಅಚ್ಚರಿಯ ನಿರ್ಧಾರವೊಂದನ್ನು ಮಾಡಲಿದ್ದಾರಾ? ಅಂತಹ ದಟ್ಟ ಸಾಧ್ಯತೆಗಳು. ಮಾಹಿತಿ 1 by 1 ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಜಾರ್ಖಂಡ್ ಸೋತಿರಬಹುದು, ಆದರೆ ಮಹಾರಾಷ್ಟ್ರದ ಗೆಲುವು ಇದೆಯಲ್ಲ, ಒಂದು ದೊಡ್ಡ ರಾಜ್ಯ, 288 ಕ್ಷೇತ್ರಗಳು, ಅದರಲ್ಲೂ ಬಾಂಬೆ, ಮುಂಬೈ ಕಾರಣದಿಂದಾಗಿ ಅತ್ಯಂತ ಮಹತ್ವ ಆಗಿರುವಂತಹ ಮಹಾರಾಷ್ಟ್ರವನ್ನು ಗೆದ್ದುಕೊಂಡಿರೋದಿದೆಯಲ್ಲ, ಬಿಜೆಪಿಗೆ ದೊಡ್ಡ ಪ್ರತಿಷ್ಠೆಯ ಸಮರವನ್ನು ಗೆದ್ದಂತಾಗಿದೆ. ಲೋಕಸಭೆಯಲ್ಲಿ ಬಿದ್ದ ಪೆಟ್ಟು, ಅದರಿಂದ ಎದ್ದು ನಿಲ್ಲೋದಕ್ಕೆ ಮತ್ತೆ ಮೋದಿಯಲ್ಲೇ ವರ್ಕೌಟ್ ಆಗಿದೆ ಅನ್ನುವಂಥ ವಿಚಾರ, RSS ಬಿಜೆಪಿ ಒಗ್ಗಟ್ಟಿನಿಂದ ಮಾಡಿದಂಥ ಕೆಲಸ ಎಲ್ಲವೂ ಫಲ ಕೊಟ್ಟಿರೋದು ನೋಡ್ತಾ ಇದ್ದೀವಿ. ಆದರೆ ದೊಡ್ಡ ಸವಾಲು ಕೂಡ ಬಂದಿದೆ ಅಲ್ಲೊಂದು. ಅದೇನು? ಈಗ ವೇಟ್ ಮಾಡೋಕ್ಕೆ ಟೈಮ್ ಇಲ್ಲ. ಸರ್ಕಾರ ಹಳೆ ವಿಧಾನಸಭಾ ಅವಧಿ ಮುಕ್ತಾಯ ಆಗ್ತಿದೆ, ನಾಳೆ ಮುಕ್ತಾಯ ಆಗೇ ಬಿಡುತ್ತೆ. ಸೊ ನಾಳೆ ಅಷ್ಟೊತ್ತಿಗೆ ಸರ್ಕಾರ ರಚನೆ ಮಾಡಬೇಕು, ಹೊಸ ಮುಖ್ಯಮಂತ್ರಿ ಯಾರು ಅಂತ ತೀರ್ಮಾನ ಮಾಡಬೇಕು. ಆದರೆ ಸಮಯ ಬೇಕಾಗಿದೆ ಬಿಜೆಪಿಗೆ. ತಕ್ಷಣ ನಿರ್ಧಾರ ಮಾಡೋದಕ್ಕಾಗದ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಯಾಕಂದರೆ ಮೈತ್ರಿಯ ಧರ್ಮವನ್ನು ಪಾಲಿಸಬೇಕಾಗಿರೋದು. ಒಂದೇ ದಿನ ಇರೋದು. ಇವತ್ತು ಸಂಜೆ ಅಷ್ಟೊತ್ತಿಗೆ ನಿರ್ಧಾರ ಆಗಬೇಕು. ಅದು ಕೂಡ ಯಾರೂ ಊಹೆ ಮಾಡಿದಂಥ ತೀರ್ಮಾನವನ್ನು ಮೋದಿ ತಗೊಂಡು RSSಗೂ ಶಾಕ್ ಕೊಡ್ತಾರಾ ಅನ್ನುವಂಥ ಕುತೂಹಲ. ದೇವೇಂದ್ರ ಫಡ್ನವೀಸ್ CM ಆಗಲ್ವಾ? ದೇವೇಂದ್ರ ಫಡ್ನವೀಸ್ ಅವರು ಈ ಬಾರಿ ಮಹಾರಾಷ್ಟ್ರದ ಗೆಲುವಿಗೆ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿರೋದೆ. ಹೇಳಿ ಕೇಳಿ RSSನ ಬಲ, ಸಂಪೂರ್ಣ ಬಲವೂ ಅವರ ಬೆನ್ನಿಗಿದೆ. ಮಹಾರಾಷ್ಟ್ರದಲ್ಲಿ RSS 60,000 ಮೀಟಿಂಗ್ಗಳನ್ನು ಮಾಡುವ ಮೂಲಕ ಹೇಗೆ ಗ್ರೌಂಡ್ ಸೆಟ್ ಮಾಡ್ತು ಅನ್ನೋದೆಲ್ಲ ಈಗ ಭರ್ಜರಿ ಚರ್ಚೆ ಆಗ್ತಿದೆ. ಮೋದಿ ಅಮಿತ್ ಶಾ ರಣತಂತ್ರ, OBC ಮರಾಠ ಕಾಂಬಿನೇಷನ್ನಲ್ಲಿ ಲೆಕ್ಕಾಚಾರ ಹೇಗೆ ಪಕ್ಕಾ ಮಾಡ್ಕೊಳ್ತು, ಜಾತಿ ಸಮೀಕರಣವನ್ನು ಅನ್ನೋದು ಎಲ್ಲ ಈ ಭರ್ಜರಿ ಬಹುಮತಕ್ಕೆ ಕಾರಣ ಆಯ್ತಲ್ವಾ. ಅದರಲ್ಲಿ ಬಿಜೆಪಿ ನೋಡಿ, ಬಿಜೆಪಿ 132 ಗೆದ್ದಿದೆ. 150 ಸೀಟ್ಸ್ ಪ್ಲಸ್ಸಲ್ಲಿ 132 ಗೆದ್ದು ಬಿಟ್ಟಿದೆ ಸ್ಪರ್ಧೆ ಮಾಡಿದ್ರಲ್ಲಿ. ಶಿಂಧೆ ಶಿವಸೇನೆ ಗೆದ್ದಿರೋದು 57 ಸೀಟು. ಆದರೆ ಏನಾಗಿದೆ ಪರಿಸ್ಥಿತಿ ಅಂದರೆ, ಶಿಂಧೆ ಬಣ ಶಿವಸೇನೆ, ಸಿಂಧೆ ಬಣ ಪಟ್ಟು ಹಿಡಿದಿದೆ. ಈಗ ನಮಗೆ ಮುಖ್ಯಮಂತ್ರಿ ಮಾಡಿ, ನಮ್ಮ ಕೊಡುಗೇನೂ ಇದೆ ಅಂತ. ಅದರಲ್ಲಿ ಸತ್ಯವೂ ಇದೆ. ಮರಾಠ ಮತಗಳು, OBC ಮತಗಳು ಹೆಂಗೆ ಬಂದಿವೆ ಈ ಸಲ ಬಿಜೆಪಿಗೆ ಅಂದರೆ, ಆ ಕಾರಣದಿಂದನೇ ಗೆಲುವು ಸಾಧ್ಯವಾಗಿರೋದು. ಮರಾಠ ಮತಗಳು ಯಾಕೆ ಬಂತು? ಏನು ಕಡಿಮೆ ಸಿಟ್ಟು ಮಾಡ್ಕೊಂಡಿತ್ತ ಸಮುದಾಯ? ರಿಸರ್ವೇಷನ್ ವಿಚಾರದಲ್ಲಿ ದೊಡ್ಡ ಹೋರಾಟ, OBC ಸಿಟ್ಟು ಒಂದು ಕಡೆ, ಮ್ಯಾನೇಜ್ ಮಾಡೋದೇ ಕಷ್ಟ ಆಗಿ ಹೋಗಿತ್ತು. ಕೊನೆಗೆ ಸ್ವತಃ ದೇವೇಂದ್ರ ಫಡ್ನವೀಸ್ ಅವರು ಶಿಂಧೆ ಪಕ್ಕದಲ್ಲಿ ಕೂತು, ಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಪಕ್ಕದಲ್ಲಿ ಕೂತು ಏನಂದ್ರು, ನಮಗೆ CM ಅಭ್ಯರ್ಥಿ ಆಯ್ಕೆ ಮಾಡಬೇಕಾಗೇ ಇಲ್ಲ, ಆಲ್ರೆಡಿ ಇವರು CM ಆಗಿರುವಾಗ ಆ ಪ್ರಶ್ನೆನೇ ಬರಲ್ಲ ಅನ್ನುವ ಮೂಲಕ ಇವರೇ ಮುಂದುವರಿತಾರೆ ಅನ್ನೋ ಒಂದು ಅಚ್ಚರಿಯ ಸ್ಟೇಟ್ಮೆಂಟ್, ಆ ರೀತಿಯ ಸುಳಿವು ಕೊಡುವ ಸ್ಟೇಟ್ಮೆಂಟನ್ನು ಕೊಟ್ಟರು. ಅದರ ಮೂಲಕ ಮರಾಠ ರಿಸರ್ವೇಷನ್ ಅನ್ನು ನಾವು ಫುಲ್ಫಿಲ್ ಮಾಡ್ತೀವಿ ಅನ್ನೋ ಶಿಂಧೆ ಭರವಸೆ ಇದೆಯಲ್ಲ, ಅದು ಈ ಅವಧಿಯಲ್ಲಿ ನೆರವೇರುತ್ತೆ, ನಮಗೆ ಈ ಬಲ ಕೊಡಿ ಅನ್ನೋ ಮೆಸೇಜ್ ಪಾಸ್ ಮಾಡ್ದಂಗಾಯ್ತು. ಶಿಂಧೆ ಮುಖವನ್ನು ತೋರಿಸ್ಕೊಂಡು ಮರಾಠ ಮತಗಳನ್ನು ಭದ್ರ ಮಾಡ್ಕೊಳ್ತು ಬಿಜೆಪಿ. ಆ ಲೆಕ್ಕಾಚಾರ ಪಕ್ಕ ಆಯಿತು. ಅಷ್ಟು ಭರ್ಜರಿಯಾಗಿ ಮರಾಠ ಓಟ್ಗಳು ಬಂದಿವೆ. ಅದು ಎಲ್ಲ ಈ ಚುನಾವಣೆ ಆದಮೇಲೆ ಒಂದು ಸರ್ವೆ ನಡೆಯುತ್ತಲ್ಲ, ಎಕ್ಸಿಟ್ ಪೋಲ್ ಅಲ್ಲ, ರಿಸಲ್ಟ್ ಆದಮೇಲೆ ಆ ಸರ್ವೆಯಲ್ಲೂ ಖಚಿತವಾಗ್ತಿದೆ ಮರಾಠರು ಭರ್ಜರಿ ಬಲ ತುಂಬಿದ್ದಾರೆ ಅಂತ. ಈಗ ಎಡವಟ್ಟು ಮಾಡಿಕೊಂಡ್ರೆ ಮತ್ತೆ ಉಲ್ಟಾ ಹೊಡೆಯುತ್ತೆ. ಉದ್ಧವ್ ಠಾಕ್ರೆ ಎದ್ದು ನಿಂತು ಬಿಡ್ತಾರೆ. ಮಹಾರಾಷ್ಟ್ರದಲ್ಲಿ ಮರಾಠ ಅಸ್ಮಿತೆಯನ್ನು ಹಿಡ್ಕೊಂಡು ಹೇಳಿ ಕೇಳಿ. ಈಗ ಬಾಂಬೆ ಮುನ್ಸಿಪಲ್ ಎಲೆಕ್ಷನ್ ಇದೆ ಸದ್ಯದಲ್ಲೇ, ಅದು ಅತ್ಯಂತ ಪ್ರತಿಷ್ಠೆ. BMC ಎಲೆಕ್ಷನ್ ಅಂದರೆ ಸಣ್ಣ ವಿಷಯ ಅಲ್ಲ ಅಲ್ಲಿ. ಈಗೇನಾದರೂ ಏಕನಾಥ್ ಶಿಂಧೆಯನ್ನು ಕೈ ಬಿಟ್ಟುಬಿಟ್ರೆ ಬಿಜೆಪಿ ನೋಡಿ, ಸ್ವಾರ್ಥಕ್ಕಾಗಿ ಆವಾಗ ಅಧಿಕಾರ ಬೇಕಿತ್ತು, ಆಪರೇಷನ್ ಮಾಡಿದ್ರು. ಈಗ ಬಿಜೆಪಿಗೆ ಅವಶ್ಯಕತೆ ಇಲ್ಲ ಅಂತ ಅವ್ರನ್ನ ಕೈ ಚೆಲ್ತಿದ್ದಾರೆ. ಇವರದ್ದು ಮೈತ್ರಿ ಇಷ್ಟೇ ಹಣೆ ಬರಹ ಅಂತ ಇಡೀ ದೇಶಕ್ಕೆ ಮೆಸೇಜ್ ಹೋಗ್ಬಿಡುತ್ತೆ. NDA ಅಲ್ಲಿ ಕೇಂದ್ರದಲ್ಲೂ ಮೈತ್ರಿ,
ಮಿತ್ರ ಪಕ್ಷಗಳಿಗೆ ಅಸಮಾಧಾನದ ಕಿಡಿ ಹೊತ್ಕೊಳ್ಳೋಕೆ ಮಹಾರಾಷ್ಟ್ರವೇ ಕಾರಣ ಆಗ್ಬಿಡಬಹುದು. ಮಹಾರಾಷ್ಟ್ರದಲ್ಲೂ BMC ಎಲೆಕ್ಷನ್ ಅಲ್ಲಿ ತೊಂದರೆ ಆಗಿ ಅಲ್ಲೇ ಉದ್ಧವ್ ಠಾಕ್ರೆ ಎದ್ದು ನಿಂತು ಬಿಡ್ಬೋದು. ಮೊನ್ನೆ ರಿಸಲ್ಟ್ ಬಂದಾಗ ಏನಂದ್ರು, ಆಶ್ಚರ್ಯ ಆಗ್ತಿದೆ, ನಂಗೆ ನಂಬೋಕಾಗ್ತಿಲ್ಲ, ಇದೇ ಮರಾಠ ನನ್ನನ್ನು ಹೊತ್ತಿ ಮೆರೆಸಿದ್ದು, ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು, ಇವತ್ತು ಈ ರೀತಿ ನನ್ನನ್ನು ನೀರಲ್ಲಿ ಕೈ ಬಿಟ್ಟು ಬಿಟ್ಟಿದ್ದಾರಲ್ಲ, ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳಿಬಿಟ್ರು. ಸಮುದಾಯ ಶಿವಸೇನೆ, ಏಕನಾಥ್ ಶಿಂಧೆ ಬಣವೇ ನಿಜವಾದ ಶಿವಸೇನೆ ಅಂತ ಒಪ್ಪುಕೊಂಡಿದೆ ಅನ್ನೋದನ್ನ BJP ಪ್ಲಸ್ ಪಕ್ಷಗಳಿಗೆ ಸಂಭ್ರಮಿಸ್ತಾ ಇವೆ. ಅದನ್ನು ಸಾಧಿಸಿ ತೋರಿಸ್ಬೇಕಿತ್ತು. ಮೋದಿ ಅಮಿತ್ ಶಾಗ್ ನಾವು ಮಾಡಿದ ಆಪರೇಷನ್ ಯಶಸ್ವಿಯಾಗಿದೆ ಅಂತ ಅದನ್ನು ಮಾಡಿ ತೋರಿಸಿದ್ದಾಯ್ತು. ಆದರೆ ಮುಂದುವರಿಸ್ಬೇಕಲ್ಲ. ಈಗ ಮರಾಠ ಅಸ್ಮಿತೆಗೆ ನಾವು ಕೊಡ್ತಿರೋ ಬೆಲೆ ಏನು ಅಂತ ತೋರಿಸ್ಬೇಕಂದ್ರೆ ಶಿಂಧೆಯನ್ನ CM ಮಾಡಬೇಕು. ಹಾಗಾದ್ರೆ ದೇವೇಂದ್ರ ಫಡ್ನವೀಸ್ ಅವ್ರ ಕಥೆ ಏನು? ಪಾಪ ಕಳೆದ ಬಾರಿ DCM ಆಗಿ ಅವ್ರನ್ನ ಕೆಳಗಡೆ ಕೂರಿಸಿದ್ದಾಯ್ತು. ತಾನು ಹೊರಗೆ ಉಳಿತೀನಿ ಅಂತ ಹೇಳಿದ್ರೂ ಕೂಡ ಒಪ್ಕೊಳ್ದೆ, ಇಲ್ಲ ನೀವು ಇದೊಂದ್ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮುಂದೊಳ್ಳೆ ಭವಿಷ್ಯ ಇದೆ ಅಂತ CM ಆಗಿದ್ದವ್ರನ್ನ DCM ಸ್ಥಾನದಲ್ಲಿ ಕೂರಿಸೋದು ಸಾಮಾನ್ಯ ಅಲ್ಲದು, ಯಾರು ಒಪ್ಕೊಳ್ಳೋ ಸಣ್ಣ ವಿಷಯ ಅಲ್ಲ. ಒಪ್ಕೊಂಡ್ರು. ಕೊನೆಗೆ ಮೊನ್ನೆ ಲೋಕಸಭೆ ಸೋತ ಮೇಲೆ ನಾನು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀನಿ, ಹೊರಗಡೆ ಬರ್ತೀನಿ ಅಂದ್ರು, ಆಗ್ಲೂ ಬಿಡಲಿಲ್ಲ. ಈಗ ಎಲೆಕ್ಷನ್ಗೆ ನಿಂತು ಕೆಲಸ ಮಾಡಿ ಭರ್ಜರಿ ಗೆಲುವು ಸಿಕ್ಕಾಗಿದೆ. ಆದರೆ ದೇವೇಂದ್ರ ಫಡ್ನವೀಸ್ ಅವರು CM ಆಗಲ್ವಾ? ಶಿಂಧೆ CM ಆಗ್ತಾರಾ? ದಟ್ಟ ಸಾಧ್ಯತೆಗಳಿವೆ. ಮೋದಿ ಅನಿವಾರ್ಯವಾಗಿ ಈ ನಿರ್ಧಾರ ತಗೊಳ್ಳೇಬೇಕಾದ ಇಕ್ಕಟ್ಟಲ್ಲಿ ಸಿಲುಕಿದ್ದಾರೆ. ಅದಕ್ಕೊಂದು ಫಾರ್ಮುಲಾ ರೆಡಿ ಆಗ್ತಿದೆ. ಈಗ ಶಿಂಧೆ ಅವರು ಕೂಡ ಈ ಆಫರ್ ಅನ್ನು ಕೊಡ್ತಿದ್ದಾರೆ. 50-50 ಕರ್ನಾಟಕದಲ್ಲಿ CM ಸಿದ್ದರಾಮಯ್ಯ DK ಶಿವಕುಮಾರ್ ಅವ್ರ ನಡುವೆ ಆಗಿದೆ ಅಂತ ಹೇಳಲಾಗುತ್ತಲ್ಲ. 2.5 ವರ್ಷಕ್ಕೆ ಶಿಂಧೆ CM ಆಗಿರೋದು, ಅದಾದ ಮೇಲೆ ದೇವೇಂದ್ರ ಫಡ್ನವೀಸ್ ಅವರು CM ಆಗೋದು ಅನ್ನುವ ಫಾರ್ಮುಲಾ ಇದು. 2.5 ವರ್ಷ ಟೈಮ್ ಸಿಕ್ಕಿಬಿಟ್ರೆ ಶಿಂಧೆ ಬಣದ ಶಿವಸೇನೆ ಮತ್ತಷ್ಟು ಸ್ಟ್ರಾಂಗ್ ಆಗ್ಬಿಡುತ್ತೆ. ಈ ಎಲೆಕ್ಷನಲ್ಲಿ ನಿಮ್ಮದೇ ಶಿವಸೇನೆ ನಿಜವಾದ ಶಿವಸೇನೆ ಅನ್ನೋ ಮತದಾರರ ನಿರ್ಧಾರವನ್ನ ಖಚಿತಪಡಿಸೋದಕ್ಕೆ ನಮ್ಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ. BMC ಎಲೆಕ್ಷನ್ನು ಆಗುತ್ತೆ. 2.5 ವರ್ಷ ಸಾಕು ನಮಗದಕ್ಕೆ ಅಂತಿದ್ದಾರೆ ಏಕನಾಥ್ ಶಿಂಧೆ. ಅರ್ಧ ಅವಧಿಗೆ ನಾವು, ಅರ್ಧ ಅವಧಿಗೆ BJP ಆಗಿಬಿಟ್ರೆ ಏನೂ ಸಮಸ್ಯೆ ಇಲ್ಲ, ಮೈತ್ರಿ ಧರ್ಮವೂ ಪಾಲನೆ ಆಗುತ್ತೆ, ಒಗ್ಗಟ್ಟು ಪ್ರದರ್ಶನವೂ ಆಗುತ್ತೆ ಅಂತ. ಅಜಿತ್ ಪವಾರ್ದವ್ರದ್ದು ಏನು ಟೆನ್ಷನ್ ಇಲ್ಲ, ಅವ್ರು ಆರಾಮಾಗಿ BJPಗೆ ಸಪೋರ್ಟ್ ಮಾಡೋಕೆ ರೆಡಿ ಇದ್ದಾರೆ. ಆದರೆ ಈಗ ಶಿಂಧೆ ಬಣ ಮಾತ್ರ ಪಟ್ಟು ಹಿಡಿದು ಕೂತು ಬಿಟ್ಟಿದೆ. ನಾಳೆ ಡೆಡ್ ಲೈನ್, ಸರ್ಕಾರ ಮಾಡಲೇಬೇಕು. ಯಾಕಂದರೆ ಹಳೆ ವಿಧಾನಸಭೆಯ ಅವಧಿ ಮುಕ್ತಾಯ ಆಗ್ತಾ ಇರೋದ್ರಿಂದ ಹೊಸ CM ಪದಗ್ರಹಣ ಮಾಡದೇ ಇದ್ರೆ ಮಹಾರಾಷ್ಟ್ರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಮಾಡಬೇಕಾಗತ್ತೆ. ನಾಳೆ ಒಂದೇ ದಿನ ಇರೋದು, ಬೇರೆ ಚಾನ್ಸೇ ಇಲ್ಲ. ಸೊ ಇವತ್ತು ಘೋಷಣೆ ಮಾಡಲೇಬೇಕಾಗತ್ತೆ. ದೇವೇಂದ್ರ ಫಡ್ನವೀಸ್ ಅವ್ರನ್ನ ಮಾಡಿದ್ರೆ ಬಹಳ ದೊಡ್ಡ ಅಸ್ತ್ರ ಉದ್ಧವ್ ಠಾಕ್ರೆ ಬಣಕ್ಕೆ ಸಿಗುತ್ತೆ. ಹಾಗಾಗಿ RSSನ ಒತ್ತಡ ನೀವೇನಾದರೂ ಆಗಲಿ ಬಿಟ್ಕೊಡ್ಬಾರ್ದು. 150+ ಸೀಟ್ಸ್ ಸ್ಪರ್ಧೆ ಮಾಡಿ 132 ಗೆದ್ದು ಯಾರಾದರೂ ಬಿಟ್ಕೊಡ್ತಾರ? ಸಾಧ್ಯವೇ ಇಲ್ಲ ಅಂತ ಹೇಳ್ತಿದೆ RSS. ಆದರೆ ಮೋದಿ ಈಗ ಎಲ್ಲರನ್ನೂ ಬೆರಗಾಗಿಸುವ ತೀರ್ಮಾನ ತಗೊಂಡ್ರು, ಅಚ್ಚರಿ ಇಲ್ಲ. ಶಿಂಧೆ ಅವ್ರನ್ನ CM ಮಾಡಿ ಮಿತ್ರ ಪಕ್ಷಗಳಿಗೆ JDU, ಚಂದ್ರಬಾಬು ನಾಯ್ಡು ಎಲ್ರಿಗೂ ನಾಳೆ ಹೆಚ್ಚು ಕಡಿಮೆ ಆಪರೇಷನ್ ಮಾಡೋದಕ್ಕೆ ಕೈಕೂಟ ಕಾಯ್ಕೊಂಡಿರ್ಬೋದು. ನಿಮಗೇನು ಬೆಲೆ ಕೊಡ್ತಾರೆ ಅಲ್ಲಿ ನೋಡಿದ್ರ ಮಹಾರಾಷ್ಟ್ರ ಅಂಥ ಚಾನ್ಸೇ ಬಿಡಬಾರ್ದು. ಅಲ್ಲೂ ಮೆಸೇಜು ಇಲ್ಲೂ ಮೆಸೇಜು. ಮತ್ತು ಮರಾಠರನ್ನು ಹಿಡಿದಿಟ್ಕೊಳ್ಳುವಂಥ ಲೆಕ್ಕಾಚಾರ ಸದ್ಯ ಏಕನಾಥ್ ಶಿಂಧೆ ಮತ್ತೆ CM ಆಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಿವೆ. ದೇವೇಂದ್ರ ಫಡ್ನವೀಸ್ ಅವ್ರನ್ನ ಹೇಗೆ ಸಮಾಧಾನ ಮಾಡ್ತಾರೆ, ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡ್ತಾರೆ, ಅದು ಡಿಸೆಂಬರಲ್ಲಿ ಫೈನಲ್ ಆಗುತ್ತೆ. ಡಿಸೆಂಬರಲ್ಲಿ ಹೊಸ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಆಗುತ್ತೆ. ದೇವೇಂದ್ರ ಫಡ್ನವೀಸ್ ಅವರ ಹೆಸರು ಸುಮಾರು ದಿನಗಳಿಂದ ಕೇಳಿ ಬರ್ತಿತ್ತು. ಆದರೆ ಅವ್ರನ್ನ ಎಲೆಕ್ಷನ್ ಸ್ಪರ್ಧೆ ಮಾಡಿದ ತಕ್ಷಣ ಅವರೇ CM ಅಂತ ಮಾತುಗಳು ಶುರುವಾದವು. ಆದರೆ ಈಗ ಈ ಪರಿಸ್ಥಿತಿಯಲ್ಲಿ ರಾಷ್ಟ್ರಾಧ್ಯಕ್ಷರನ್ನಾಗಿ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಕೂರಿಸಿ 2.5 ವರ್ಷ ಶಿಂಧೆ CM ಮಾಡಿ ಆಮೇಲೆ ಬದಲಾವಣೆ ಮಾಡುವ ಚಾನ್ಸಸ್ ಕಂಡು ಬರ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.